ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಅನುದಿನ ಫೌಂಡೇಶನ್ ಬೀದರ್ ವತಿಯಿಂದ ಕ್ರಿಸ್ಮಸ್ ಹಬ್ಬದ ಆಚರಣೆ ನಿಮಿತ್ತವಾಗಿ ಸಹಬಾಳ್ವೆಯ ಕ್ರಿಸ್ಮಸ್ ಆಚರಣೆ ಹಾಗೂ ನೇತ್ರದಾನ ಕಾರ್ಯಕ್ರಮವನ್ನು ಬೀದರ್ನ ಅಂಬೇಡ್ಕರ್ ವೃತ್ತದ ಬಳಿ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಒಂದು ಶಾಂತಿಯ ಸಂಕೇತವಾಗಿರುವ ಪಾರಿವಾಳವನ್ನು ಬಿಡುಗಡೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಒಂದು ರೆವರೆಂಡ್ ನೆಲ್ಸನ್ ಸುಮಿತ್ರಾ ಜಿಲ್ಲಾ ಮೇಲ್ವಿಚಾರಕರು ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಇವರು ಚಾಲನೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜ್ ನೀರುಗುಡಿ ಅಧ್ಯಕ್ಷರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಇವರು ವಹಿಸಿದರು. ಜೊತೆಗೆ ಪೂಜ್ಯ ಜ್ಞಾನಸಾಗರ್ ಬಂತೆ ವೈಶಾಲಿ ಬೌದ್ಧ ವಿಹಾರ ಅಣದೂರ್ ಇವರು ಕೂಡ ವಹಿಸಿದರು. ಇದೇ ವೇಳೆ ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ಅತಿಥಿಗಳಾಗಿ ಎಂಡಿ ಗೌಸ್ ನಗರಸಭೆಯ ಅಧ್ಯಕ್ಷರು ಮುಖಂಡರಾದ ಧನರಾಜ್ ಹಂಗರ್ಗಿ, ಹಿರಿಯ ಮುಖಂಡರಾದ ವೈಜನಾಥ್ ಯನಗುಂದೆ, ಶಿವಕುಮಾರ್ ಶೆಟ್ಕರ್, ಹಿರಿಯ ಮುಖಂಡರು ದಲಿತ ಮುಖಂಡರಾಗಿರುವ ಮಾರುತಿ ಬೋದೆ, ಹಿರಿಯ ಮುಖಂಡರಾದ ಚಂದ್ರಕಾಂತ್ ಹಿಪ್ಪಳಗಾಂವ್, ಸುದರ್ಶನ್ ಪೌಲ್, ಶ್ರೀಮತಿ ದ್ರೌಪದಿಯವರ ಬದಲಾಗಿ ಅಭಿ ಕಾಳೆ, ಜೇಮ್ಸ್ ಹಾಗೂ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಅನ್ನೋದನ್ನ ಫೌಂಡೇಶನ್ ಬೀದರ್ನ ಅಮಿತ್ ಕೋಟೆ ಅವರು, ಗೌರವ ಅಧ್ಯಕ್ಷರಾಗಿರುವ ಅಲ್ಬರ್ಟ್ ಕೋಟೆ, ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಕನ್ನಡ ಕ್ರೈಸ್ತ ರಕ್ಷಣಾ ವೇದಿಕೆ ಪ್ರೇಮ್ ಕುಮಾರ್, ಮಾಜಿ ಸದಸ್ಯರು ನಗರಸಭೆ ಬೀದರ್ ಸಂಜಯ್ ಜಸ್ಸಿ, ದೈಹಿಕ ಶಿಕ್ಷಕರು ಬೀದರ್ ಜೇಮ್ಸ್ ಕುಳಾರ್, ಯುವ ನಾಯಕರು ಸೇರಿದಂತೆ ಇನ್ನಿತರರು ಇದ್ದರು. ಇದೇ ಕಾರ್ಯಕ್ರಮದಲ್ಲಿ ಅನುದಿನ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರಿಗೆ, ಪೊಲೀಸ್ ಕಾನೂನು ಕ್ಷೇತ್ರದಲ್ಲಿ ಸಮಾಜ ಸೇವಕರನ್ನು, ಪೌರ ಕಾರ್ಮಿಕರನ್ನು, ರಾಜಕೀಯ ಕ್ಷೇತ್ರದಲ್ಲಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ, ಪತ್ರಿಕಾ ಹಾಗೂ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಮಾಡಿದವರಿಗೆ ಉತ್ತಮ ಸೇವಾ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. First time ever in the history of Bidar, this Christmas program is put on this place. ಈ ಒಂದು ಸ್ಥಳದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಕ್ರಿಸ್ಮಸ್ ಆಚರಣೆಯನ್ನ ಅನುದಿನ ಫೌಂಡೇಶನ್ ಅವರ ಮೂಲಕ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾತ್ರವಲ್ಲದೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳು, ಇವರ್ ಆಲ್ ವೆರಿ ಇಂಪಾರ್ಟೆಂಟ್ ಪೀಪಲ್. ಈ ಒಂದು ಸ್ಥಳದಲ್ಲಿ ಈ ಒಂದು ಕಾರ್ಯಕ್ರಮಕ್ಕಾಗಿ ಬಂದಿರುವಂತಹ ನಿಮ್ಮೆಲ್ಲರಿಗೆ ನಾನು ಹಾರ್ದಿಕವಾದಂತಹ ಸ್ವಾಗತವನ್ನ ಅನುದಿನ ಫೌಂಡೇಶನ್ ಪರವಾಗಿ ಬಯಸ್ತೇನೆ. ಎಲ್ಲರದ್ದು ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಎವ್ರಿಬಡಿ ಇಸ್ ವೆರಿ ಇಂಪಾರ್ಟೆಂಟ್. ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಎವ್ರಿ ಒನ್ ಇನ್ ಎ ಸ್ಪೆಷಲ್ ವೇ, ಯೂನಿಕ್ ವೇ. ಅದಕ್ಕೆ ಯಾರು ಇಲ್ಲಿ ದೊಡ್ಡವರಿಲ್ಲ, ಸಣ್ಣವರಿಲ್ಲ. ವಿ ಆರ್ ಆಲ್ ಒನ್, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಅದಕ್ಕೋಸ್ಕರ ನಾವು ದೇವರಿಗೆ ಸ್ತೋತ್ರ ಮಾಡುವ. ಆಮೇಲೆ ಅನುಗ್ರಹ ಇಂಗ್ಲಿಷ್ ಮೀಡಿಯಂ ಶಾಲೆಯ ಶಿಕ್ಷಕರವರಿಗೂ ಮತ್ತು ಎಲ್ಲ ಮಕ್ಕಳಿಗೂ ನಾನು ವಂದನೆ ಸಲ್ಲಿಸ್ತೇನೆ. ನಾನು ಹೇಳಬೇಕಾಗಿರುವಂಥ ಸಂದೇಶವನ್ನ ಅವರು ಈಗಾಗಲೇ ಕೊಟ್ಬಿಟ್ಟಿದ್ದಾರೆ. ನಿಮ್ಮೆಲ್ಲರಿಗೆ ಆ ಸಂದೇಶ ಮುಟ್ಟಿದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಆ ಪ್ರಕೃತಿಯಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ನೋಡ್ತೇವೆ. ಎಂದು ನೋಡದೇ ಇರುವಂತಹ ಆ ಒಂದು ನಕ್ಷತ್ರ ಆಕಾಶದಲ್ಲಿ ಕಾಣ್ತೇವೆ. ಪರಲೋಕದಿಂದ ದೇವದೂತರು ಧರೆಗಿಳಿದು ಬಂದು ವೆರಿ ಕಾಮನ್ ಪೀಪಲ್, ಇನ್ನೋಸೆಂಟ್ ಪೀಪಲ್ ಆಗಿರುವಂತಹ ಕುರುಬರಿಗೆ ಅವರು ಭೇಟಿ ಮಾಡ್ತಾರೆ. ಮೂಡಣ ದೇಶದಲ್ಲಿರುವಂತಹ ಆ ಜ್ಞಾನಿಗಳು ಬೆತ್ಲೆಹೇಮಿನ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಆ ಒಂದು ನಕ್ಷತ್ರವನ್ನು ಹಿಂಬಾಲಿಸ್ತಾರೆ. ಮಾತ್ರವಲ್ಲದೆ ದೇವದೂತರ ಸೈನ್ಯ ಕೂಡ ಪರಲೋಕದಿಂದ ಭೂಲೋಕಕ್ಕೆ ಬಂತು. ಈ ಒಂದು ಕಾರ್ಯದಲ್ಲಿ ನಾವು ನೋಡುವಾಗ ವಿ ಫೈಂಡ್ ಪೀಪಲ್ ಫ್ರಮ್ ಎವ್ರಿ ವಾಕ್ಸ್ ಆಫ್ ಲೈಫ್. ಎಲ್ಲ ರೀತಿಯ ಜನರನ್ನು ನಾವು ಇಲ್ಲಿ ನೋಡ್ತೇವೆ. ಜ್ಞಾನಿಗಳು, ಅಜ್ಞಾನಿಗಳು, ಶ್ರೀಮಂತರು, ಬಡವರು, ಹೀಗೆ ಸಮಾಜದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳನ್ನು ನಾವು ಇಲ್ಲಿ ನೋಡ್ತೇವೆ. ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ, ಯೇಸು ಸ್ವಾಮಿ ಹುಟ್ಟಿದಾಗ ಪರಲೋಕ ಮತ್ತು ಭೂಲೋಕ ಒಂದಾಯಿತು. ದೇರ್ ಇಸ್ ನೋ ಬ್ಯಾರಿಯರ್. ಅಲ್ಲಿ ಯಾವ ತರವಾದಂತಹ ಬಂಧನ ಅಥವಾ ಡಂಗುರ ಇಲ್ಲ. ಯೇಸು ಸ್ವಾಮಿ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದಾಗಲೇ ಪರಲೋಕ ಭೂಲೋಕ ಒಂದಾಯಿತು ಮತ್ತು ಎಲ್ಲ ಮುರಿದು ಹೋದಂತ ಸಂಬಂಧಗಳನ್ನ ಒಂದು ಮಾಡಲಿಕ್ಕೆ ಸಾಧ್ಯವಾಯಿತು. ನಾವು ಒಂದು ಮಾತು ತಿಳ್ಕೊಳ್ಬೇಕೇನಂದ್ರೆ, 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಈ ಲೋಕಕ್ಕೆ ಯಾಕೆ ಬಂದ ಅಂತ ಹೇಳಿದ್ರೆ, ಪಾಪ ಸಾಗರದಲ್ಲಿ ಮುಳುಗಿರುವಂತಹ ನಮ್ಮ ಒಬ್ಬೊಬ್ಬರನ್ನ ಬಿಡಿಸಿ ನಮಗೆ ಮೋಕ್ಷದ ಮಾರ್ಗಕ್ಕೆ ನಡೆಸುವುದಕ್ಕಾಗಿ ಬಂದ. ಇಟ್ ವಾಸ್ ಗಾಡ್ಸ್ ಪ್ಲಾನ್. ಇದು ದೇವರ ಒಂದು ಯೋಜನೆ ಆಗಿತ್ತು. ನೋಡ್ರಿ, ಪಾಪಿ ಆದವನ ರಕ್ತ ಶುದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ರೋಗಿಯ ರಕ್ತ ಟ್ರಾನ್ಸ್ಫ್ಯೂಷನ್ ಮಾಡೋದಿಲ್ರಿ. ಅದಕ್ಕೋಸ್ಕರ ನಮಗೆ ಪಾಪದಿಂದ ಬಿಡಿಸ್ಬೇಕಾದ್ರೆ ಪಾಪರಹಿತವಾಗಿರುವಂತ ವ್ಯಕ್ತಿಯೇ ಇಲ್ಲಿ ಬೇಕು. ಯಜ್ಞಕ್ಕೆ ಬೇಕಾಗಿರುವಂತಹ ಕುರಿ ಅಂದ್ರೆ ಯೇಸು ಸ್ವಾಮಿ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ವಿದೌಟ್ ಬ್ಲೇಮಿಶ್, ಅಂದ್ರೆ ಯಾವ ಕುಂದಿಲ್ಲದ ಒಂದು ಕುರಿಮರಿ ಅಥವಾ ಒಬ್ಬ ವ್ಯಕ್ತಿ. ನಾವೆಲ್ಲರೂ ಪಾಪಿಗಳಾಗಿದ್ದೇವೆ. ರೋಮಪುರದವರಿಗೆ ಬರೆದ ಪತ್ರಿಕೆ 3:23 ಬರೆಯಲ್ಪಟ್ಟಿದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೇವೆ. Everyone has sinned and lost the glory of God. ಹೀಗಿರುವುದರಿಂದ ಆ ಕಳೆದು ಹೋಗಿರುವಂತಹ ಮಹಿಮೆಯನ್ನ, ಆ ಗ್ಲೋರಿಯನ್ನ ತಿರುಗಿ ರೆಸ್ಟೋರೇಷನ್ ಮಾಡಲಿಕ್ಕೆ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾಗಿರುವಂತಹ ಯೇಸುವನ್ನ ಈ ಲೋಕಕ್ಕೆ ಕಳಿಸಿದ. ಆತನ ಈ ಲೋಕಕ್ಕೆ ಬಂದು ಇಲ್ಲಿ ಚೈನಿ ಮಾಡಲಿಲ್ಲರಿ. ಆತನ ಈ ಲೋಕಕ್ಕೆ ಬಂದು ಇಲ್ಲಿ the main intention behind starting this foundation is to spread awareness about eye donation. So instead of letting your eyes die with you, if you donate your eyes, it will enlighten the lives of 2 people. So I would request you to please donate your eyes. You do not have to do anything. So these days it has become very easy to donate eyes. You have to just log into it's a government organization, government website, www.jeevanasarthakate.karnataka.gov.in, and register yourself there, and then you will get all the procedures. I do not like to list down and all the procedures here in the interest of time. I would like to thank the Anudina Foundation, the team here, all the people who have helped here. Everybody who has seated here has helped this. I wouldn't like to take anybody's name, be it Albert Kote, Vaijinath sir, Chandu sir, Sanjay Jesse sir, everybody. I'm sorry if I have missed anybody's name, please pardon me. And last but not the least, the backbone of this program, who has given the true meaning to the name of the Karyadarshi, and who has done most of the Karyas, in fact, who has taken the load of this program, Mr. Mahan Kote. Christmas celebration by Anudin Foundation. I thank for all the chief guests who reside here on the stage. Baba Malinath ji, Father Manan Seth, Gausbhai, Pipalgaon sir, and Bode ji, Amar Kote ji, Prasanna DSI, Bachchan Saab, Sanjay sir, Principal Madam, Amit Kote, Vice President of Municipality, Ambedkar sir, Manjula Tenmundi, Sudarshan, Chandu sir, and Maruti Budya sir, हमारे काउंसलर साहब और बाकी जिसके भी नाम छूट गए उनका मैं सॉरी बोलता हूँ. Today is the celebration of the Christmas. We are thankful that the God has created the beautiful country and the world and the people in this world. So God has created everyone to serve the people. The Christian people are very educated and they are good in service. They are humble. They are quietly humble. That is, they simply work for the service of the poor people. This is Mother Teresa Nightingale, who served the 90 years to the serve for the people, for the serving in health service. As far as Christian people, they are good in education field and health service. So today, Anudin service, which are celebrating the Christmas celebration, then apart that they are celebrating for the eye donation camp they are keeping. That is very appreciable. That is very good. That is they are organized the eye donation camp. I want to thank from the behalf of my brother Minister Rahim Khan sir. मगर इस फंक्शन में बहुत ही अच्छा मज़ा आया है क्योंकि यहाँ पे हर धर्म के लोग आए हैं. सबसे खुशी की बात है
मगर कहीं भी फंक्शन हो रहे हैं फेस्टिवल के, सिर्फ आप ही कमेटी के लोग थे। आज यहाँ इस मंच पर देखा हूँ कि ऑल कास्ट के लोग हैं। मैं इस प्रोग्राम करने वालों को मैं सबको बधाई देता हूँ और एडवांस हैप्पी क्रिसमस की भी बधाई देता हूँ आप सभी लोगों को। और ये शांति प्रोग्राम बहुत अच्छे से हो। अभी अभी हमारे सीनियर नेता इनगुंदी साहब बता रहे थे बाबा साहब की तरफ, वो बाबा साहब का संविधान है बोल के इस मंच पर हम सब बैठे हैं, क्योंकि बाबा साहब का संविधान जो है वो आज हम सबको फ्रीडम दिया है बात करने के लिए, वरना वो संविधान ना होता तो हम भी ना होते। क्योंकि बाबा साहब का हम कितना भी नाम लिए वो कम है। और यहाँ पर पूरे जितने लीडर्स आए हैं मैं उनको थैंक्स कहता हूँ। ಶುಭಾಶಯಗಳು ಹೇಳ್ತಾ ಅನುದಾನಿ ಫೌಂಡೇಶನ್ ಬೀದರ್ ವತಿಯಿಂದ ಇವತ್ತ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವಂಥ ಈ ಆಯೋಜಕರು ಕೂಡ ಇವತ್ತು ನಾನು ಶುಭ ಕೋರುತ್ತೇನೆ। ಸ್ನೇಹಿತರ ಸಮಯ ಆಗಿದೆ। ಈ ವೇದಿಕೆ ಮೇಲೆ ಇದ್ದಂಥ ಪರಮ ಪೂಜ್ಯ ಹವೆ ಮಲ್ಯಮುತ್ಯ ಹಾಗೂ DS ಅವರಿಗೂ ನಮ್ಮ ಬಂತೆಯವರಿಗೆ ಪೂಜೆ ಚರಣಕ್ಕೆ ನಮಸ್ಕರಿಸುತ್ತಾ ಒಂದೇ ವಾಕ್ಯದಲ್ಲಿ ನಾನು ಮುಗಿಸ್ತೀನಿ। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಮಾನತೆ ಕೊಟ್ಟಂತ ಒಂದು ಗ್ರಂಥ ಇದೆ, ಅದು ಸಂವಿಧಾನ। ಸಂವಿಧಾನ ಕೊಡೋತಿ ಬಾಬಾ ಸಾಹೇಬ್ ವಾಕ್ಯ ಹೇಳಿದರು, ಸಂವಿಧಾನ ನಡೆಸಂತ ಜನ ಒಳ್ಳೆಯವ್ರು ಬಂದ್ರ ಅದು ಒಳ್ಳೆ ಆಯ್ತದ, ಕೆಟ್ಟವ್ರು ಬಂದ್ರ ಕೆಟ್ಟ ಆಯ್ತಂತ। ಅದಕ್ಕೆ ಇವತ್ತ ಸಂವಿಧಾನ ಕೆಟ್ಟವ್ರ ಕೈಯಾಗ ಬಂದದ। ಎಲ್ಲ ಸ್ನೇಹಿತರೆ, ನಾವೆಲ್ಲರೂ ಎಚ್ಚರ ಆಗಬೇಕಾಗಿದೆ। ಇವತ್ತು ಅನೇಕ ಕಡೆ ನೋಡ್ಬೇಕು ನೀವು, ದುರ್ಬಲ ಜನರ ಮೇಲೆ ದೌರ್ಜನ್ಯ ನಡೆದವ, ಜಾತಿ ಅತಿ ಹೆಚ್ಚಾಗ್ಯದ, ಖಾಸೀಕರಣ ಮಾಡಿ ಇವತ್ತು ನಮ್ಮ ಎಲ್ಲ ಯುವಕರು ರಸ್ತೆ ಮೇಲೆ ತರಂತ ಕೆಲಸ ಇವತ್ತು ನಡೀತಾ ಇದೆ। ಇವತ್ತು ಅನೇಕ ಕಡೆ ನೋಡಿರ್ಬೇಕು, ಇವತ್ತು ಕ್ರೈಸ್ತರು ಬಂದ ಮೇಲೆ ನಮಗೆ ಸಮಾನತೆ ಸಿಕ್ಕಿಲ್ಲ, ನಾವು ಮನುಷ್ಯರ ತಿಳಿದಿಲ್ಲ ಅಂತಂದ್ರೆ ನಾವು ಕ್ರೈಸ್ತಾಗಿದ್ದವು। ಇಲ್ಲಿ ಯಾರು ಹೊರದೇಶದಿಂದ ಬಂದವರಲ್ಲ, ಈ ದೇಶದ ಮೂಲ ನಿವಾಸಿಗಳೇ ಇವತ್ತು ಕ್ರೈಸ್ತಾಗಿದ್ದಾರೆ। ಆದರೂ ಕೂಡ ಇವತ್ತು ನಮ್ಮಲ್ಲಿ ಮಣಿಪುರ ಅಂತ ಘಟನೆ ನೋಡಿರ್ಬೇಕು ನೀವು। ಇವತ್ತು ಆಳುವ ಸರ್ಕಾರ, ಕೋಮುವಾದಿ ಸರ್ಕಾರ ನಮ್ಮ ಪರವಾಗಿ ಒಂದು ದಿವಸ ಒಂದು ಧ್ವನಿ ಎಬ್ಸಲಿಲ್ಲ। ಇವತ್ತು ಕರ್ನಾಟಕದಾಗ ಆಗಿರೋದು ಅದು ನಾವು ಖಂಡಿಸ್ತೇವೆ। ಆದರೂ ಕೂಡ ಕರ್ನಾಟಕ ಸತ್ಯ ಶೋಧನಾ ಸಮಿತಿ ಬರ್ತದ, ಮಣಿಪುರ್ಗೆ ಇವತ್ತು ಅದ್ರ ಬಗ್ಗೆ ಇವತ್ತು ಪ್ರಧಾನಮಂತ್ರಿ ಆಗಲಿ, ಆ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಒಂದು ಚುಕಾರಿ ಎಬ್ಸಲ್ಲ। ವರಿಷ್ಠಾಧಿಕಾರಿಗಳಿಗೆ ಹಾಗೂ ಡಿವೈಎಸ್ಪಿ ಸರ್ ಅವರಿಗೆ, ನ್ಯೂ ಟೌನ್ ಪೊಲೀಸ್ ಠಾಣೆ CPI ಸರ್ ಅವರಿಗೆ ಹಾಗೂ ಸಿಬ್ಬಂದಿಗಳಿಗೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆ ಸಿಬ್ಬಂದಿಗಳಿಗೆ, ಪತ್ರಕರ್ತರಿಗೆ, ಬಂದಂತ ಎಲ್ರಿಗೂ, ಸಮಾಜ ಸೇವಕರುಗಳಿಗೆ ಹಾಗೂ ನೆರೆದಿಂತ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಫೌಂಡೇಶನ್ ಮೂಲಕ ಸಲ್ಲಿಸುತ್ತೇನೆ। ಅದೇ ರೀತಿಯಾಗಿ ಈ ಒಂದು ಕೇಕ್ ಕಟ್ ಆದ ನಂತರ ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿದಂತವರಿಗೆ ಸನ್ಮಾನ ಇದೆ। ದಯವಿಟ್ಟು ಸ್ವಲ್ಪ ತಡವಾದರೂ ನಮಗೆ ಕಾರಣಾಂತರದಿಂದ ಈ ಒಂದು ಕಾರ್ಯಕ್ರಮ ತಡ ಮಾಡಿ ಪ್ರಾರಂಭ ಮಾಡಿದ್ದೇವೆ, ಕ್ಷಮಿಸಬೇಕು। ನಿಮ್ಮ ಕ್ಷೇತ್ರದಲ್ಲಿ ನೀವು ಸುಮಾರು ಸೇವೆ ಮಾಡಿದ್ದೀರಿ, ಅದನ್ನು ಪರಿಗಣಿಸಿ ನಮ್ಮ ಒಂದು ಕಿರು ಸನ್ಮಾನವನ್ನು ಇಟ್ಟಿದ್ದೇವೆ, ಅದನ್ನು ಸ್ವೀಕರಿಸಿ ಪಕ್ಕದ IBಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ। ಆ ಊಟವನ್ನು ಮಾಡಿಕೊಂಡು ಕ್ರಿಸ್ಮಸ್ ಸಹಭೋಜನವನ್ನು ಮಾಡಿಕೊಂಡು ಹೋಗ್ಬೇಕಾಗಿ ಕೇಳಿಕೊಳ್ಳುತ್ತೇನೆ। ದಯವಿಟ್ಟು ಸನ್ಮಾನ ಮಾಡುವ ತನಕ ಯಾರು ಹೋಗ್ಬೇಡ್ರಿ। ಪರಮ ಪೂಜ್ಯರೀಗ ಪ್ರತಿಯೊಬ್ಬರಿಗೂ ಸಿಹಿಯನ್ನು ತಿನ್ನಿಸುತ್ತಿದ್ದಾರೆ। ಮಗದೊಮ್ಮೆ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ। ನಮ್ಮ ಅದೇ ರೀತಿಯಾಗಿ ಈಗ ಗುರುಗಳು ಅನ್ಯ ಕಾರ್ಯದ ನಿಮಿತ್ತ ತೆರಳಲಿರುವರು, ಉಳಿದ ಅತಿಥಿಗಳು ತಮ್ಮ ಆಸನವನ್ನು ಸ್ವೀಕರಿಸಿ ಎಲ್ಲರಿಗೂ ಸನ್ಮಾನಿಸಿ ಹೋಗಬೇಕಾಗಿ ಕೇಳಿಕೊಳ್ಳುತ್ತೇನೆ। ದಯಮಾಡಿ ಎಲ್ಲ